ಧಿಕ್ಕಾರ 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 ಸರ್ಕಾರಕ್ಕೆ ಧಿಕ್ಕಾರ 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 ಬಿಬಿಎಂಪಿಗೆ ಧಿಕ್ಕಾರ. ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಸ್ಪಾಟ್ ನಾಗ, ನಿಮ್ಮ ಹಾಟ್ ನ್ಯೂಸ್ ನ ಸ್ಪಾಟ್ ವರದಿಗಾರ. ಇವತ್ತು ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮುಂದೆ ಬೃಹತ್ ಪ್ರತಿಭಟನೆ ಒಂದು ನಡೀತಾ ಇದೆ. ಅದೇನು ಅಂತ ನೋಡೋಣ ಬನ್ನಿ. ಬಿಬಿಎಂಪಿಗೆ ಧಿಕ್ಕಾರ 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 ಸರ್ಕಾರಕ್ಕೆ ಧಿಕ್ಕಾರ. ಧಿಕ್ಕಾರ. ಒಂದ್ ನಿಮಿಷ, ಯಾಕೆ ನಿಮ್ ಪ್ರತಿಭಟನೆ, ಏನ್ ನಿಮ್ ಬಾಧೆ ಅಂತ ನಮ್ಮ ಹಾಟ್ ನ್ಯೂಸ್ ಚಾನೆಲ್ ವೀಕ್ಷಕರಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ನೋಡಿ ಸ್ವಾಮಿ, ನಾವೆಲ್ಲ ಹನುಮಂತ ನಗರದ ನಿವಾಸಿಗಳು. ನಮ್ಮ ಏರಿಯಾದಲ್ಲಿ ದಿನ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ. ಇದ್ರ ಬಗ್ಗೆ ನಗರ ಪಾಲಿಕೆಯವರು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಇದ್ರ ಪರಿಣಾಮವಾಗಿ ನಿನ್ನೆ ರಾತ್ರಿ ಬೀದಿ ನಾಯಿಗಳು ನಮ್ಮ ಹನುಮಂತನ ಮಗುನ ಕಚ್ಚಿ ಹೆಂಗ್ ಕೊಂದಾಕಿದೆ ನೋಡಿ ಸ್ವಾಮಿ. ನೀವು ನೋಡಿ ಮಗು ಹೇಗಿದೆ. ಸಮಾಧಾನ ಮಾಡ್ಕೊಳ್ಳಿ ಹನುಮಕ್ಕವ್ರೆ, ಸಮಾಧಾನ ಮಾಡ್ಕೊಳ್ಳಿ. ಹೌದು, ನಿನ್ನೆ ನಾಯಿಗಳು ನಿಮ್ ಮಗುನ ಕಚ್ಚಿ ಸಾಯಿಸಿದೆ. ಆ ಟೈಮಲ್ಲಿ ನೀವು ಏನ್ ಮಾಡ್ತಾ ಇದ್ರಿ? ಸೀರಿಯಲ್ ನೋಡ್ತಾ ಇದ್ದೆ ಸ್ವಾಮಿ ನಾನು. ಸೀರಿಯಲ್? ಆ ಮಗು ಸತ್ತೋಗಿದೆ ಮೇಡಮ್, ನಿಮ್ ಮಗು. ಇದಕ್ಕೆ ಏನ್ ಹೇಳ್ತೀರಾ? ಸ್ವಲ್ಪ ನಮ್ಮ ವೀಕ್ಷಕರಿಗೆ ವಿವರಿಸ್ತೀರಾ? ನಾನು ಸಂಜೆ ಹೊತ್ನಾಗ ಅವನಿಗೆ ಒಳಗ್ ಬಾ ಅಂತ ಕರೆದೆ. ಅವನು ಚೋಟಾ ಭೀಮ್ ನೋಡ್ತೀನಿ ಎಂದ. ಆಮೇಲೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳಪ್ಪ, ನಾನು ಸೀರಿಯಲ್ ನೋಡ್ತೀನಿ, ಆಮೇಲೆ ಬಾ ಅಂತ ಹೇಳ್ದೆ. ಇಷ್ಟೆಲ್ಲ ಆಗ್ಬಿಡ್ತು ಸ್ವಾಮಿ. ಅಡ್ಜಸ್ಟ್ ಮಾಡ್ಕೊ ಅಂತ ಅವನಿಗೆ ಹೇಳಿದ್ರ? ಅಲ್ಲೇನ್ರಿ ಕೇಳಿದ್ರ? ಇಲ್ಲಿ ಕೇಳ್ರಿ. ಇವತ್ತು ಹನುಮಕ್ಕನ್ ಮಗುಗೆ ಈ ತರ ಆಗಿದೆ, ನಾಳೆ ಇನ್ನೊಬ್ರು ಮಗುಗೆ ಆಗಲ್ಲ ಅಂತ ಏನ್ ಗ್ಯಾರಂಟಿ? ಇವತ್ತಿಂದ ಹನುಮಕ್ಕನ್ಗೆ ಯಾರು ದಿಕ್ಕು? ಅಲ್ಲ ಕಾರ್ಪೊರೇಟರ್ ಬರ್ತಾರ, ಇಲ್ಲ ಮೇಯರ್ ಬರ್ತಾರ, ಇಲ್ಲ CM ಬರ್ತಾರ? ಯಾರು ಬರ್ತಾರೆ? ಯಾರು ಹೊಣೆ ಇದಕ್ಕೆ? ವೀಕ್ಷಕರೇ, ಹೊಣೆಯ ವಿಷಯ ಆಗಿರ್ಲಿ, ಈ ಸಮಸ್ಯೆ ಅಷ್ಟು ಗಂಭೀರವಾಗಿದೆಯಾ? ಈ ನಾಯಿಗಳ ಕಾಟ ಅಷ್ಟು ತೀವ್ರತೆ ಪಡ್ಕೊಂಡಿದ್ಯಾ? ಬನ್ನಿ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಈ ನಾಯಿಗಳ ಕಾಟ ಯಾವ ಸಮಯದಲ್ಲಿ ಜಾಸ್ತಿ ಇರುತ್ತೆ? ಎಷ್ಟು ನಾಯಿಗಳು ಇದ್ರಲ್ಲಿ ಇನ್ವಾಲ್ವ್ ಆಗಿರುತ್ತೆ ಅಂತ ನೀವ್ ಹೇಳಕ್ಕಾಗತ್ತಾ? ನೋಡಿ ಇವ್ರೆ, ಇದು ಒಂದ್ ನಾಯಿ ಎರಡ್ ನಾಯಿ ಪ್ರಶ್ನೆ ಅಲ್ಲ. ನಾಯಿಗಳು ಗುಂಪಾಗಿ ಬರುತ್ತೆ. ರಾತ್ರಿ ಹೊತ್ತು ನಡ್ಕೊಂಡು ಹೋಗೋದಿರ್ಲಿ, ಬೈಕಲ್ಲಿ ಹೋದ್ರು ಬಿಡಲ್ಲ, ಗುರಾಯಿಸುತ್ತೆ, ಕಚ್ಚುತ್ತೆ. ರಾತ್ರಿ ಹೊತ್ತು ನಾವು ಹೆಂಗ್ ಜೀವನ ನಡೆಸ್ಬೇಕು ಹೇಳಿ? ಹೆಂಗ್ ಹೊರಗಡೆ ಹೋಗ್ಬೇಕು ಹೇಳಿ? ಹಾಗಾದ್ರೆ ನಿಮ್ ಬೇಡಿಕೆ ಏನು ಅಂತ ಹೇಳಿ ಸರ್. ನೋಡಿ ಇವ್ರೆ, ಈ ಘಟನೆಯ ಸಂಪೂರ್ಣ ಜವಾಬ್ದಾರಿನ ಬಿಬಿಎಂಪಿ ಮತ್ತು ಸರ್ಕಾರ ವಹಿಸ್ಕೋಬೇಕು. ನಮ್ಮ ಹನುಮಕ್ಕನಿಗೆ ಪರಿಹಾರ ಸಿಗ್ಬೇಕು. ಇಲ್ಲವಾದಲ್ಲಿ ಮೇಯರ್ ಮತ್ತು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ನಮ್ಮ ಹನುಮಕ್ಕನಿಗೆ ಪರಿಹಾರ ಸಿಗ್ಬೇಕು. ಅಷ್ಟೇ ಇವ್ರೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಸಮಸ್ಯೆಗೆ, ಈ ದುರಂತಕ್ಕೆ ಯಾರು ಹೊಣೆ? ಇದ್ರ ಬಗ್ಗೆ ನಮ್ಮ ಮೇಯರ್ ಏನ್ ಹೇಳ್ತಾರೆ ಅಂತ ಕೇಳೋಣ. ಒಂದು ದುರಂತ ನಡೆದಿದೆ, ನಾಯಿಗಳು ಒಂದು ಮಗು ಪ್ರಾಣ ತೆಗೆದಿದ್ದಾವೆ. ಇದಕ್ಕೆ ಯಾರು ಹೊಣೆ? ಖಂಡಿತ ಇಲ್ಲ ಕಣ್ರಿ, ನಾವ್ಯಾಕ್ರಿ ಹೊಣೆ ಆಗ್ಬೇಕು? ಅವತ್ತು ಇದೇ ನಾಯಿಗಳನ್ನ ನಾವು ವಿಷ ಹಾಕಿ ಸಾಯಿಸೋಣ ಅಂತ ಕ್ರಮ ತಗೊಳಕ್ ಹೋದಾಗ ಇದೇ ಜನಗಳು, ನಾವು ಅಹಿಂಸಾವಾದಿಗಳು, ಪ್ರಾಣಿ ಇದೆ ಸಂಘದವರು ಅಂತೆಲ್ಲ ಹೇಳ್ಬಿಟ್ಟು ಸ್ಟ್ರೈಕ್ ಮಾಡ್ಬಿಟ್ಟು ನಮ್ಮ ಬಾಯಿ ಮುಚ್ಚಿದ್ರು. ಇವತ್ತು ನೀವು ಬಂದು ನೀವು ಹೊಣೆ ಅಂದ್ರೆ ನಾವೇನಕ್ಕೆ ಒಪ್ಕೋಬೇಕು? ಆಗಲ್ಲ, ಇನ್ನ ಒಪ್ಕೊಳ್ಳಲ್ಲ, ನೆವರ್. ವೀಕ್ಷಕರೇ, ಈಗ ಬಂದಿರತಕ್ಕಂತ ಹೊಸ ಸುದ್ದಿ ಪ್ರಕಾರ ನಮ್ಮ ನಗರಾಭಿವೃದ್ಧಿ ಸಚಿವರಾದ ಮಾನ್ಯ ಮಿಸ್ ಗುಂಡಪ್ಪ ಅವರು ಇಲ್ಲಿ ಆಗಮಿಸಿದ್ದಾರೆ. ಅವರು ಈ ಪ್ರತಿಭಟನಾಕಾರರ ಜೊತೆ ಸಂಧಾನ ಮಾಡಕ್ ಬಂದಿದ್ದಾರೆ. ಅದು ಸಫಲ ಆಗುತ್ತೋ ವಿಫಲ ಆಗುತ್ತೋ ಗೊತ್ತಿಲ್ಲ. ಆದ್ರೆ ಈ ನಮ್ಮ ಬೆಂಗಳೂರು ನಗರದಲ್ಲಿ ಇಂಥ ಒಂದು ಸಮಸ್ಯೆ ಉದ್ಭವ ಆಗಿರೋದು ಇಲ್ಲಿ ಮಾತ್ರನಾ ಅಥವಾ ನಮ್ಮ ದೇಶದ ಬೇರೆ ನಗರದಲ್ಲೂ ಹರಡ್ತಾ ಇದೆಯಾ ಗೊತ್ತಿಲ್ಲ. ಅಲ್ಲಿ ಯಾವ ರೀತಿಯಾದ ಪರಿಹಾರವನ್ನ ಅವ್ರು ಕಂಡುಕೊಂಡಿದ್ದಾರೆ ಅದು ಕೂಡ ಗೊತ್ತಿಲ್ಲ. ವೀಕ್ಷಕರೇ, ಈಗಿನ ಹಾಟ್ ನ್ಯೂಸ್ ಪ್ರಕಾರ ಸಂಧಾನ ಸಫಲ ಆಗಿದೆಯಂತೆ. ನಮ್ಮ ಮಾನ್ಯ ಮಿಸ್ ಗುಂಡಪ್ಪ ಅವರು ಸಂಧಾನವನ್ನ ಮಾಡಿದ್ದಾರೆ. ಅದೇನ್ ಮಾಡಿದ್ದಾರೆ ಅಂತ ಅವ್ರ ಹತ್ರ ಕೇಳೋಣ ಬನ್ನಿ. ಈ ದುರಂತದ ಬಗ್ಗೆ ನೀವೇನ್ ಹೇಳ್ತೀರಾ? ನೋಡಿ, ಈಗಾಗಲೇ ನಾನು ಹೇಳ್ದಂಗೆ ಈ ಎಲ್ಲ ಹನುಮಂತ ನಗರದ ನಿವಾಸಿಗಳಲ್ಲಿ ನಾನು ಮೊದಲನೇದಾಗಿ ಕ್ಷಮೆಯನ್ನೇ ಹಚ್ಚೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಹನುಮಕ್ಕ ತನ್ನ ಇರೋ ಒಬ್ಬನೇ ಮಗನನ್ನು ಕಳ್ಕೊಂಡು ಇವತ್ತು ಅನಾಥೆ ಆಗಿದ್ದಾಳೆ. ಆಕೆ ದುಃಖನ ನೋಡ್ತಾ ಇದ್ದರೆ ನನಗೆ ದುಃಖ ಉಕ್ಕಿ ಬರುತ್ತೆ. ಸೊ ಆಕೆಗೆ, ಆ ಕುಟುಂಬದ ವರ್ಗದವರಿಗೆ, ಆಕೆಗೆ ಸರ್ಕಾರ ವತಿಯಿಂದ ಏನು ಪರಿಹಾರ ಸಿಗಬೇಕು ಅದನ್ನು ಆಕೆಗೆ ಕೊಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನೂ ಈ ಸಮಸ್ಯೆಗೆ ಪರಿಹಾರ ಹುಡುಕುವ ನಿಟ್ಟಿನಲ್ಲಿ ಹೇಳೋದಂದರೆ ಜನರ ಸಹಕಾರವು ಇಲ್ಲಿ ಅಗತ್ಯವಾಗುತ್ತೆ. ಯಾಕಂದರೆ ಜನರು ರಾತ್ರಿ ತಂಗಳನ್ನು ತಂದು ಬೀದಿಗೆ ಸುರಿತಾರೆ. ಇಲ್ಲಿ ನಾಯಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಬೀದಿಗೆ ಸುರಿದಾಗ. ಆಗ ಮತ್ತು ಈ ಸ್ವದೇಶಿ ನಾಯಿಗಳನ್ನು ಸಾಕ್ತಕ್ಕಂಥ ನಿಟ್ಟಿನಲ್ಲಿ ನಾವು ಗಮನ ಹರಿಸ್ಬೇಕು. ವಿದೇಶಿ ನಾಯಿಗಳನ್ನು ಅತಿ ಕಡಿಮೆ ಮಾಡಬೇಕು ನಾವು. ಆಗ ಮಾತ್ರ ಬೀದಿ ನಾಯಿಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನಾವು. ಯಾಕಂದರೆ ಈ ನಾಯಿಗಳನ್ನು ಕೊಲ್ಲೋ ವಿಚಾರದಲ್ಲಿ ಪರ ವಿರೋಧ ಇವತ್ತು ತುಂಬ ಆಂದೋಲನಗಳು ನಡೀತಾ ಇದೆ. ಸೊ ಹಾಗಾಗಿ ನಾವು ನಾಯಿಗಳನ್ನು ಕೊಲ್ಲದೇ ಅವುಗಳನ್ನು ನಿಯಂತ್ರಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗುತ್ತೆ.
ಸೊ ಈ ಒಂದು ಪ್ರಯತ್ನಕ್ಕೆ ಹಲವಾರು ಯೋಜನೆಗಳನ್ನು, ಪರಿಹಾರ ಕ್ರಮಗಳನ್ನು ನಾವು ಈಗಾಗಲೇ ಹಮ್ಮಿಕೊಂಡಿದ್ದೀವಿ. ಈ ಕ್ರಮಗಳ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಈ ಒಂದು ಯೋಜನೆ ಎಲ್ಲರ ಒಂದು ಒಪ್ಪಿಗೆ ಪಡೆದು ಇದೊಂದು ಪೂರಾ ಪರಿಣಾಮವಾಗಿ ಬೀರುತ್ತೆ ಅನ್ನೋ ಒಂದು ಉದ್ದೇಶ ನನಗಿದೆ. ಸೊ ಇದರ ಒಂದು ಯೋಜನೆ ಹೆಸರು ಆಪರೇಷನ್ ಬೀದಿ ನಾಯಿ ಅಂತ. ಆಪರೇಷನ್ ಬೀದಿ ನಾಯಿ ಅಂತ. ಸೊ ಈ ಆಪರೇಷನ್ ಬೀದಿ ನಾಯಿಯಲ್ಲಿ ನಮಗೆ ಮೂಲ ಉದ್ದೇಶ ಏನಂದರೆ, ನಾಯಿಗಳ, ಇಡೀ ಬೆಂಗಳೂರು ನಗರದ ಎಲ್ಲ ನಾಯಿಗಳ ಸಂತಾನಹರಣ ಮಾಡ್ತಕ್ಕಂಥ ಬೀದಿ ನಾಯಿಗಳ ಸಂತಾನಹರಣ ಅಂತ ಇದೆ. ಓಕೆ, ಈ ಸಂತಾನಹರಣ ಮಾಡೋದರ ಜೊತೆಗೆ ಪ್ರತಿಯೊಂದು ನಾಯಿಗೂ ನಾವು ಈ ಆಪರೇಷನ್ ಆದ ಪ್ರತಿಯೊಂದು ನಾಯಿಗೂ ಕೊರಳಿಗೆ ಪ್ರಹಾರ ಅನ್ನೋ ಒಂದು ಕೊರಳಿನಾಗೆ ಒಂದು ಪಟ್ಟಿಯನ್ನು ಕಟ್ತೀವಿ, ಚೀಟಿ. ಪ್ರಹಾರ ಆ ಚೀಟಿಯನ್ನು ಕಟ್ಟಿದಂಥ ನಾಯಿಗಳಿಗೆ ನಮಗೆ ಅನಿಸುತ್ತೆ ಇದರ ಕಾಲ ಸಂತಾನಹರಣ ಆಗಿದೆ. ಸೊ ಇದು ನಮಗೆ ಈಸಿಯಾಗಿ ಐಡೆಂಟಿಫಿಕೇಶನ್ ಮಾಡ್ತೀವಿ. ಹಾಗೆ ಈ ಒಂದು ಪಟ್ಟಿ ಇಲ್ಲದ ನಾಯಿಗಳ ಬಗ್ಗೆ ಯಾರು ಮಾಹಿತಿ ಕೊಡ್ತಾರೋ ಅವರಿಗೆ ಸೂಕ್ತವಾದ ಬಹುಮಾನವನ್ನು ನಾವು ಘೋಷಿಸುತ್ತೇವೆ. ಇದರ ಮೂಲ ಉದ್ದೇಶ ನಿಲ್ಲಿಸಿ ಶ್ವಾನಗಳ ಮಿಲನ, ತಪ್ಪಿಸಿ ಬೆಂಗಳೂರಿನ ಮಲಿನ. ಈ ಒಂದು ಮೂಲ ಉದ್ದೇಶ, ಇದೊಂದು ಘೋಷವಾಕ್ಯವಾಗಿ ಬೆಂಗಳೂರಲ್ಲಿ ಮೊಳಗಬೇಕು. ಯಾಕಂದರೆ ಈ ಸಂತಾನಹರಣ ಮಾಡೋದ್ರಿಂದ ಮಾತ್ರ ನಾಯಿಗಳನ್ನು ನಾವು ತಪ್ಪಿಸೋದಕ್ಕೆ ಸಾಧ್ಯವಾಗುತ್ತೆ. ಇದಕ್ಕೆ ಸಹಕಾರ, ನಿಮ್ಮಗಳ ಸಹಕಾರ ಬೇಕು, ಇಡೀ ಸಮಾಜದ ಸಹಕಾರ ಬೇಕು. ಈ ಒಂದು ಉದ್ದೇಶ ಇದು ಖಂಡಿತವಾಗಿ ಯಶಸ್ವಿ ಆಗುತ್ತೆ, ಇದಕ್ಕೆ ಎಲ್ಲರ ಸಹಕಾರ ಸಿಗುತ್ತೆ ಅನ್ನೋ ಒಂದು ಅಭಿಪ್ರಾಯನ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ನಾನು ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ನಿಮಿಷ ವೀಕ್ಷಕರೇ, ಕೊನೆಯದಾಗಿ ಹೇಳೋಕ್ಕೆ ಬಯಸ್ತೇನೆ, ಈ ಎಲ್ಲ ಯೋಜನೆಗಳು ಕಾರ್ಯರೂಪಕ್ಕೆ ಬರೋದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ಅಲ್ಲಿವರೆಗೂ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಎಂಥ ಒಂದು ದೊಡ್ಡ ದುರಂತಕ್ಕೆ ಎಂಥ ಒಂದು ನಿರ್ಲಕ್ಷ್ಯವಾದ ಒಂದು ಉತ್ತರವನ್ನು ಹೇಳೋಗ್ತಾ ಇದ್ದಾರೆ. ನೀವೇ ಹೇಳಿ, ಇಂಥ ಸಮಸ್ಯೆಗಳಿಗೆ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾ?